ನಮಸ್ಕಾರ, ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ. ಫ್ರೆಶ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಪ್ರಮುಖವಾದಂತಹ ಸುದ್ದಿ ಅಂತ ನೋಡೋದಾದ್ರೆ, ದಕ್ಷ ಅಧಿಕಾರಿಯಾಗಿದ್ದಂತಹ ಮಧುಕರ್ ಶೆಟ್ಟಿ ಅವರ ಅಂತ್ಯಕ್ರಿಯೆ ಇವತ್ತು ಅವರ ಸ್ವಗ್ರಾಮದಲ್ಲಿ ನೆರವೇರುತ್ತೆ. ಅಲ್ಲಿನ ಸ್ಥಿತಿಗತಿಗಳು, ವ್ಯವಸ್ಥೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮನ್ನ ಅಗಲಿ ಇವತ್ತಿಗೆ 9 ವರ್ಷ ಆಗಿದೆ. ಹುಟ್ಟೂರಲ್ಲಿ ಮಧುಕರ್ ಶೆಟ್ಟಿ ಪಾರ್ಥಿವ ಶರೀರ, ಅಂತಿಮ ವಿದಾಯಕ್ಕೆ ಕ್ಷಣಗಣನೆ. ದಕ್ಷ ಅಧಿಕಾರಿಯ ಅಗಲಿಕೆಗೆ ಕರಾವಳಿ ಕಂಬನಿ. ಮೃತ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಅಂತ್ಯಕ್ರಿಯೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಅವರ ಹುಟ್ಟೂರಲ್ಲಿ ನೆರವೇರಲಿದೆ. ನಿನ್ನೆ ರಾತ್ರಿ ವಿಮಾನದ ಮೂಲಕ ಮಂಗಳೂರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಯಿತು. ನಂತರ ಆಂಬ್ಯುಲೆನ್ಸ್ ಮೂಲಕ ರಸ್ತೆ ಮಾರ್ಗದಲ್ಲಿ ಮೃತದೇಹವನ್ನ ಪೊಲೀಸ್ ಎಸ್ಕಾರ್ಟ್ನಲ್ಲಿ ಹುಟ್ಟೂರು, ಉಡುಪಿ ಜಿಲ್ಲೆಯ ಕುಂದಾಪುರದ ಯಡಾಡಿಗೆ ತೆಗೆದುಕೊಂಡು ಹೋಗಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಹುಟ್ಟೂರಿನ ತಾಯಿಯ ಮನೆಯಲ್ಲಿ ತಂದೆ ತಾಯಿ ಸಮಾಧಿಯ ಪಕ್ಕದಲ್ಲೇ ಮಧುಕರ್ ಶೆಟ್ಟಿ ಅಂತ್ಯಕ್ರಿಯೆ ನಡೆಯಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮಧುಕರ್ ಶೆಟ್ಟಿ ತಂದೆ ಕಟ್ಟಿಸಿದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಪೊಲೀಸ್ ಇಲಾಖೆಯ ಮುತುವರ್ಜಿಯಲ್ಲೇ ಎಲ್ಲಾ ಕಾರ್ಯಗಳು ನಡೆಯಲಿವೆ. ಅಂತ್ಯಕ್ರಿಯೆಗೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕಳೆದ ರಾತ್ರಿ ಪಾರ್ಥಿವ ಶರೀರ ಮಂಗಳೂರು ವಿಮಾನ ನಿಲ್ದಾಣ ತಲುಪಿದಾಗ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಗಣ್ಯರು ಸೇರಿದಂತೆ ಸಾವಿರಾರು ಜನ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಉಸ್ತುವಾರಿ ಸಚಿವ ಹಾಗೂ ಮಧುಕರ್ ಶೆಟ್ಟಿ ಸಹಪಾಠಿ ಯುಟಿ ಖಾದರ್, ಎಂಎಲ್ಸಿ ಐವಾನ್ ಡಿಸೋಜಾ, ಮೇಯರ್ ಭಾಸ್ಕರ್ ಮೊಯ್ಲಿ, ಡಿಸಿ ಸಸಿಕಾಂತ್ ಸೆಂಥಿಲ್, ಐಜಿಪಿ ಅರುಣ್ ಚಕ್ರವರ್ತಿ, ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್, ಎಸ್ಪಿ ಡಾಕ್ಟರ್ ರವಿಕಾಂತೇಗೌಡ ಅಂತಿಮ ನಮನವನ್ನು ಸಲ್ಲಿಸಿದರು. ಸಚಿವ ಯುಟಿ ಖಾದರ್ ಪಾರ್ಥಿವ ಶರೀರದ ಜೊತೆ ಯಡಾಡಿಗೆ ಹೋಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಬಿಜೆಪಿ ಜನಪ್ರತಿನಿಧಿಗಳೇ ಇದ್ರೂ ಅಂತಿಮ ನಮನದಲ್ಲಿ ಬಿಜೆಪಿ ಪಕ್ಷದ ಯಾವೊಬ್ಬ ಜನಪ್ರತಿನಿಧಿಯೂ ಕಂಡುಬರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಭರತ್ ರಾಜ್ ಕೊಡ್ತಾರೆ. ಭರತ್ ರಾಜ್, ಅಂತ್ಯ ಸಂಸ್ಕಾರ ಸುಮಾರು ಎಷ್ಟು ಹೊತ್ತಿಗಾಗುತ್ತೆ, ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಇನ್ನು ಅಂತ್ಯ ಸಂಸ್ಕಾರದಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ? ಇಲ್ಲಿ ಕುಂದಾಪುರದ ಯಡಾಡಿ ಮತ್ಯಾಡಿ ಇದೆ, ಅವರ ಹುಟ್ಟೂರು. ಆ ಹುಟ್ಟೂರಿನಲ್ಲಿ ಮಧುಕರ್ ಶೆಟ್ಟಿ ಅವರ ಅಂತ್ಯಕ್ರಿಯೆ ನಡೆದಿರುವಂತದ್ದು. ಬೆಳಿಗ್ಗೆ 8 ಗಂಟೆಯಲ್ಲೇ ಒಂದು ಸಾರ್ವಜನಿಕ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಲಾಗ್ತದೆ. ಆ ಬಳಿಕ ಸುಮಾರು 10 ಗಂಟೆ ನಂತರ ಈ ಅಂತ್ಯಕ್ರಿಯೆ ಪ್ರಕ್ರಿಯೆ ಮುಂದುವರಿಯುವಂತದ್ದು. ಸುಮಾರು ಮಧ್ಯಾಹ್ನ ವೇಳೆಗೆ ಎಲ್ಲಾ ಪ್ರಕ್ರಿಯೆ ಮುಗಿದಿರುವ ಸಾಧ್ಯತೆ ಇದೆ. ಇನ್ನು ನಿನ್ನೆ ರಾತ್ರಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೂಡ ಈ ಮೃತ್ಯುವನ್ನು ತಂದಿದ್ರು. ಆ ಸಂದರ್ಭದಲ್ಲಿ ಕೂಡ ಪೊಲೀಸ್ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸರಿಂದ ಗೌರವ ಕೂಡ ಸಲ್ಲಿಸಲಾಗಿತ್ತು. ಆದ್ರೆ ಪೊಲೀಸ್ ಇಲಾಖೆಯ ವಿವಿಧ ಗೌರವ ಅಧಿಕಾರಿಗಳಿದ್ದಾರೆ. ಅಂದ್ರೆ ಎಸ್ಪಿ ಆಗಿರ್ಬೋದು, ಅಥವಾ ಐಜಿಪಿ ಆಗಿರ್ಬೋದು, ಅಥವಾ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಮತ್ತು ಇದು ಸಚಿವ ಯುಟಿ ಖಾದರ್ ಆಗಿರ್ಬೋದು, ಅಥವಾ ಇತರ ರಾಜಕಾರಣಿಗಳು ಆಗಿರ್ಬೋದು, ಅವರು ವಿಮಾನ ನಿಲ್ದಾಣಕ್ಕೆ ಒಂದು ಗೌರವವನ್ನು ಅರ್ಪಣೆ ಮಾಡಿರುವಂತದ್ದು. ಆದ್ರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿನಿಧಿಗಳಿದ್ರು ಕೂಡ ಬಿಜೆಪಿ ಪ್ರತಿನಿಧಿಗಳು ಮಾತ್ರ ಒಬ್ಬರೇ ಸ್ಥಳದಲ್ಲಿ ಬಂದಿರೋಲ್ಲ. ಆದ್ರೆ ಈ ಮಧುಕರ್ ಶೆಟ್ಟಿ ಅವರಿಗೆ ಒಂದು ಅಂತಿಮ ಸಲ್ಲಿಸುವಂತ ಪ್ರಕ್ರಿಯೆ ಕೂಡ ಯಾವುದೇ ಬಿಜೆಪಿ ಪ್ರತಿನಿಧಿ ಮಾಡಿರುವುದಿಲ್ಲ. ಯಾಕಂದ್ರೆ ಈ ಹಿಂದೆ ಕೆಲವು ಬಿಜೆಪಿ ಸಂಬಂಧಪಟ್ಟ ಸ್ಕ್ಯಾಂಡಲ್ಗಳಲ್ಲಿ ಅವರು ಕೆಲವು ಬಿಜೆಪಿ ನಾಯಕರನ್ನು ಹಿಡಿದು ಕೊಡುವಲ್ಲಿ ಕೆಲವೊಂದು ಸಫಲರಾಗಿದ್ರು. ಈ ಹಿನ್ನೆಲೆ ಇದೇ ಬೇಬಿ ಕಾರಣ ಆಗಿರಬಹುದು ಅಂತ ಹೇಳ್ಕೊಂಡು ಕೂಡ ಗುಮಾನಿಗಳು ಎದಿರುವಂತದ್ದು. ಆದ್ರೆ ನಿನ್ನೆ ಗೌರವ ಅರ್ಪಣೆ ಮಾಡಿದ್ರು, ಅದ್ರಲ್ಲಿ ಯಾರು ಕೂಡ ಬಿಜೆಪಿ ಪ್ರತಿನಿಧಿಗಳು ಬಂದಿಲ್ಲ. ಆದ್ರೆ ಇವತ್ತು ಅಂತಿಮ ಮಾಡ್ತಿದ್ದಾರೆ, ಅದೇ ಅಂತ್ಯ ಸಂಸ್ಕಾರ ಮಾಡ್ತಿದ್ದಾರೆ. ಅಲ್ಲಿ ಎಲ್ಲ ಸಂಬಂಧಪಟ್ಟವರು, ಅಂದ್ರೆ ಕುಟುಂಬಸ್ಥರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ. ಪ್ರತಿಮಾ, ಧನ್ಯವಾದ ಭರತ್ ರಾಜ್. ಇಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ 9ನೇ ಪುಣ್ಯ ಸ್ಮರಣೆ. ವಿಷ್ಣುವರ್ಧನ್ ನಮ್ಮನ್ನ ಅಗಲಿ 9 ವರ್ಷಗಳಾಗಿದೆ. ಆದರೂ ಸಮಾಧಿ ವಿಚಾರ ಮಾತ್ರ ಇನ್ನೂ ಜೀವಂತವಾಗಿದೆ. ಇದರ ಜೊತೆಗೆ ಈ ವರ್ಷ ಹೊಸ ವಿವಾದವೊಂದು ಸುದ್ದಿಯಾಗಿದೆ. ಅಭಿಮಾನ್ ಸ್ಟುಡಿಯೋ ಮತ್ತು ವಿಷ್ಣು ಅಭಿಮಾನಿಗಳ ನಡುವೆ ಹೊಸ ರಗಳೆ ಶುರುವಾಗಿದೆ. ಅದರ ಕರಿನೆರಳು ಸಾಹಸ ಸಿಂಹನ ಪುಣ್ಯತಿಥಿಯ ಮೇಲೂ ಬಿದ್ದಿದೆ. ಅದ್ಭುತ ಕಲಾವಿದ, ಸ್ನೇಹಜೀವಿ, ಸರಳ ವ್ಯಕ್ತಿತ್ವ, ಅದೆಷ್ಟೋ ಅಭಿಮಾನಿಗಳನ್ನ ಸಂಪಾದಿಸಿದ ಡಾಕ್ಟರ್ ವಿಷ್ಣುವರ್ಧನರನ್ನ ಕಳೆದುಕೊಂಡು ಇಂದಿಗೆ 9 ವರ್ಷಗಳು ತುಂಬಿವೆ. ವಿಷ್ಣು ನಮ್ಮಿಂದ ದೂರವಾದರೂ ಅವರ ನೆನಪುಗಳು, ಚಿತ್ರಗಳು ಈಗಲೂ ಜೀವಂತ.
ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿಮಾನಿಗಳೆಲ್ಲ ಸೇರಿ ವಿಷ್ಣು ಸ್ಮರಣೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೂವಿನ ಅಲಂಕಾರ ಹಾಗೆ ಪೆಂಡಾಲ್ ಹಾಕಿದ್ದಾರೆ. ಈ ಬಾರಿ ಸಮಾಧಿ ಸ್ಥಳದ ಸುತ್ತಮುತ್ತ ಸಿನಿಮಾ ಶೂಟಿಂಗ್ ನಡೀತಿದೆ. ಹೀಗಾಗಿ 11 ಗುಂಟೆ ಜಾಗದಲ್ಲಿ ಮಾತ್ರ ಅಭಿಮಾನಿಗಳು ಪೂಜೆ ಮಾಡಬೇಕು. ಅಕಸ್ಮಾತ್ ಏನಾದರೂ ಗಲಾಟೆ ಸಂಭವಿಸಿದ್ರೆ ಅಭಿಮಾನಿಗಳೇ ಹೊಣೆ. ಅದಕ್ಕೆ ಪೊಲೀಸ್ ಭದ್ರತೆ ಒದಗಿಸಬೇಕು ಅಂತ ಅಭಿಮಾನ್ ಸ್ಟುಡಿಯೋ ಮಾಲೀಕ ದಿವಂಗತ ನಟ ಬಾಲಕೃಷ್ಣ ಅವರ ಪುತ್ರ ಬಿ ಗಣೇಶ್ ಪೊಲೀಸ್ ಕಮಿಷನರ್ ಹಾಗೂ ಕೆಂಗೇರಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಇಂದು ಏನಾಗುತ್ತೆ ಅನ್ನುವ ಕುತೂಹಲವಿದೆ. 5 ರಿಂದ 6 ಸಾವಿರ ಅಭಿಮಾನಿಗಳಿಗೆ ಅನ್ನದಾನ, ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ನೇತ್ರದಾನ, ರಕ್ತದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಪೂಜೆ ಶುರುವಾಗಲಿದೆ. ಸಂಜೆವರೆಗೂ ಮಿಮಿಕ್ರಿ, ರಸಮಂಜರಿ, ಸಂಗೀತ ಕಾರ್ಯಕ್ರಮವಿರುತ್ತೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಅಭಿಮಾನ್ ಸ್ಟುಡಿಯೋ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಸದ್ಯಕ್ಕೆ ಪುಣ್ಯ ತಿಥಿಗೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಜಾಗದ ಸಮಸ್ಯೆ ಕೂಡ ಆಗಿರೋದ್ರಿಂದ ಅಭಿಮಾನಿಗಳು ಏನೇನು ಹೇಳ್ತಿದ್ದಾರೆ, ಹಾಗೆಯೇ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅಲ್ಲಿ? ಎಸ್ ಪ್ರತಿಮಾ, ಏನಂತಂದ್ರೆ ನಿನ್ನೆಯಿಂದ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ 9ನೇ ವರ್ಷದ ಪುಣ್ಯಸ್ಮರಣೆಗೆ ಸಾಕಷ್ಟು ತಯಾರಿಯನ್ನ ಅಭಿಮಾನಿಗಳು ನಡೆಸ್ತಾನೆ ಇದ್ದಾರೆ. ಸೊ ಇವತ್ತು 9ನೇ ವರ್ಷದ ಪುಣ್ಯಸ್ಮರಣೆಗೆ ಸಾಕಷ್ಟು ಸಿದ್ಧತೆಗಳು ನಡೆದಿದೆ. ಎಲ್ಲರೂ ಕೂಡ ಅಭಿಮಾನಿಗಳು ಈಗಾಗಲೇ ಆಗಮಿಸ್ತಾ ಇದ್ದಾರೆ ಪುಣ್ಯಸ್ಮರಣೆಗೆ. ಸೊ ಎಲ್ಲರೂ ಕೂಡ ಆಗಮಿಸಿ ಒಂದು ವಿಷ್ಣುವರ್ಧನ ಒಂದು ಪುಣ್ಯಸ್ಮರಣೆಗೆ ಎಲ್ಲರೂ ಕೂಡ ಸಾಕ್ಷಿ ಆಗ್ಲಿಕ್ಕಿರುವಂತದ್ದು. ಸೊ ಹಾಗೆ ಸಾಕಷ್ಟು ನಿನ್ನೆಯಿಂದ ಕೂಡ ಸಾಕಷ್ಟು ಅಭಿಮಾನಿಗಳು, ಸಾಕಷ್ಟು ಅವರನ್ನ ನೆನೆಯುವಂತ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬಂದು ಸಾಕಷ್ಟು ತಯಾರಿಯನ್ನ ನಡೆಸಿದ್ದಾರೆ. ವಿಷ್ಣುವರ್ಧನ ಸಮಾಧಿಗೆ ಹೂವಿನ ಅಲಂಕಾರ ಆಗಿರ್ಬೋದು, ಸಾಕಷ್ಟು ರೀತಿಯಾಗಿ ಡೆಕೋರೇಟ್ ಗಳನ್ನು ಕೂಡ ಅಭಿಮಾನಿಗಳೇ ಸೇರಿಕೊಂಡು ಮಾಡಿರುವಂತದನ್ನ ಕೂಡ ನಾವಿಲ್ಲಿ ನೋಡಬಹುದು. ಹಾಗೆ ಇವತ್ತು ಸಾಕಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಎಂದಿನಂತೆ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ ನಡೆಯಲಿಕ್ಕಿದೆ. ಅನ್ನದಾನ ಆಗಿರ್ಬೋದು, ರಕ್ತದಾನ ಆಗಿರ್ಬೋದು, ಹಾಗೆ ನೇತ್ರ ಚಿಕಿತ್ಸೆ, ಹಾಗೆ ಆರೋಗ್ಯದ ತಪಾಸಣೆ ಕೂಡ ಇವತ್ತು ಒಂದು ಶಿಬಿರಗಳನ್ನ ಕೂಡ ಇಲ್ಲಿ ಆಯೋಜನೆ ಮಾಡಿರುವಂತದ್ದು. ಹಾಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಬರುವಂತ ಎಲ್ಲಾ ಅಭಿಮಾನಿಗಳಿಗೆ 5 ರಿಂದ 6 ಸಾವಿರ ಜನರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಅಭಿಮಾನಿಗಳು ಇವತ್ತಿನ ಒಂದು ವಿಷ್ಣುವರ್ಧನ ಪುಣ್ಯಸ್ಮರಣೆಗೆ ಹಮ್ಮಿಕೊಂಡಿರುವಂತದ್ದು. ಸೊ ಹಾಗೆ ಮಿಮಿಕ್ರಿ ಕಾರ್ಯಕ್ರಮವಾಗಿರ್ಬೋದು, ಹಾಗೆ ಸಂಗೀತ ಕಾರ್ಯಕ್ರಮವನ್ನು ಕೂಡ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ. ಕೊಳ್ಳೇಗಾಲ ಹಾಗೆ ಮೈಸೂರಿಂದ ಕೂಡ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಸೊ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಎಲ್ಲಿಂದ ಬಂದಿದ್ದೀರಾ? ಇವತ್ತು ವಿಷ್ಣು ಅವರ 9ನೇ ವರ್ಷದ ಪುಣ್ಯಸ್ಮರಣೆ, ಪ್ರತಿ ವರ್ಷ ಬರ್ತೀರಾ ಹೇಗೆ ಅಂತ? ಪ್ರತಿ ವರ್ಷ ಬರ್ತೀವಿ ಮೇಡಮ್. ವಿಷ್ಣು ಸರ್ದು ಬರ್ತ್ಡೇಗೆ ಮತ್ತೆ ಅವ್ರ ಪುಣ್ಯಸ್ಮರಣೆಗೆ ತಪ್ಪಿಸೋದಿಲ್ಲ ಮೇಡಮ್. ಯಾವುದೇ ಎಲ್ಲೇ ಇದ್ರೂ ಕೂಡ ಫಸ್ಟ್ ಇದು, ಆಮೇಲೆ ಬೇರೆ ಕೆಲಸ ಮೇಡಮ್. ನಮಗೆ ವಿಷ್ಣು ಸರ್ ಅಪ್ಪಾಜಿ ಅಂದರೆ ಪ್ರಾಣ. ಅದೇ ಥರ ಇಲ್ಲಿ ಸ್ಮಾರಕ ಕೂಡ ಇಲ್ಲೇ ಆಗ್ಬಿಟ್ರೆ ತುಂಬ ಖುಷಿ ನಮಗೆ. ಪ್ರತಿ ವರ್ಷನೂ ಈಗ ನೋಡಿ, ಅಷ್ಟು ದಿವಸದಿಂದ ಎಷ್ಟು ತುಂಬ ಜಾಗ ಆಗಲಾಗಿತ್ತು, ಪ್ರತಿಯೊಂದು ಜನಕ್ಕೆ ಎಲ್ಲ ಓಡಾಡಕ್ಕೆ ಮಾಡೋಕ್ಕೆಲ್ಲ. ಈಗ ಅದನ್ನು ಮುಚ್ಚಿಬಿಟ್ಟು ಬರೀ ಇಷ್ಟಾಗಲ ಜಾಗದಲ್ಲಿ ನಮ್ಮ ಅಪ್ಪಾಜಿಯವ್ರಿಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ. ಸರ್ಕಾರದಿಂದನೂ ನಮಗೆ ತುಂಬ ಒಳ್ಳೆ, ಆದಷ್ಟು ಬೇಗ ಆಗಿ ಸ್ಮಾರಕ ಆದರೆ ತುಂಬ ಖುಷಿ ಮೇಡಮ್. ಈ ಬಾರಿ ಸ್ವಲ್ಪ ಜಾಗದ ಸಮಸ್ಯೆ ಕೂಡ ಆಗಿರುವಂತದ್ದು. ಸೊ ಏನ್ ಅನ್ಸುತ್ತೆ ಈ ಒಂದು ಕುರಿತಾಗಿ? ಸಾಕಷ್ಟು ವಿವಾದಗಳಾದ ನಂತರದಲ್ಲಿ ಇವಾಗ ಸದ್ಯಕ್ಕೆ ಇಷ್ಟು ಜಾಗದಲ್ಲಿ ಇವತ್ತು ಪುಣ್ಯಸ್ಮರಣೆ ಮಾಡ್ತಾ ಇರುವಂತದ್ದು, ನಿಮಗೆ ಅಭಿಮಾನಿಗಳಾಗಿ ಏನ್ ಅನ್ಸುತ್ತೆ ಅಂತ ಇದೆಲ್ಲ? ಮೇಡಮ್, ಬೇಜಾರಾಗುತ್ತೆ. ಈಗ ಮೊದಲೆಲ್ಲ ತುಂಬಾ ವಿಶಾಲವಾಗಿತ್ತು. ಜನ ಬಂದವರು ಹೋದವ್ರಿಗೆಲ್ಲ ಪ್ರಸಾದಕ್ಕಿರ್ಬೋದು, ರಕ್ತದಾನಕ್ಕಿರ್ಬೋದು, ಎಲ್ಲಕ್ಕೂ ತುಂಬಾ ಚೆನ್ನಾಗಿತ್ತು. ಆದ್ರೆ ಇವಾಗ ಇಷ್ಟು ಜಾಗದಲ್ಲಿ ಜನ ತುಂಬಾ ಬರ್ತಾರೆ, ಕ್ರೌಡು ಅವಾಯ್ಡ್ ಮಾಡೋದು ತುಂಬಾ ತೊಂದರೆ ಆಗುತ್ತೆ ಮೇಡಮ್. ಸರ್, ನೀವೆಲ್ಲಿಂದ ಬಂದಿದ್ದೀರಾ? ಪ್ರತಿ ವರ್ಷ ಕೂಡ ಬರ್ತೀರಾ? ಯಾವ ರೀತಿ ಅಂಬಿ ಅವರ ಪುಣ್ಯಸ್ಮರಣೆಯನ್ನ ಒಂದು ಮಾಡ್ತೀರಾ ಅಂತ? ಮೇಡಮ್ ನೋಡಿ, ಇವಾಗ ಇಲ್ಲಿ ಈಗ ಪರಿಸ್ಥಿತಿಯಲ್ಲಿ ಅಭಿಮಾನಿಗಳಿಗೆ ಬಹಳ ತೊಂದರೆ ಆಗ್ತಿದೆ ಮೇಡಮ್. ಬಹಳ ತೊಂದರೆ ಆಗ್ತಾ ಇದೆ ನೋಡಿ. ಇವಾಗ ಸಾವಿರಾರು ಅಭಿಮಾನಿಗಳು ಬಂದರು, ವಾಪಸ್ ಹೋಗಿದ್ದಾರೆ. ಯಾಕಂದ್ರೆ ಇಲ್ಲಿ ನಿಂತ್ಕೊಳ್ಳೋಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಮೇಡಮ್. ಮೊದಲಾಗಿ ನೋಡಿ, ಇದು ಬೇಕಂತಾನೆ ಮಾಡಿದ್ದಾರೆ. ಇದನ್ನ ಹಿಂದ್ಗಡೆ ಸೆಟ್ ಹಾಕಿ ಬೇಕಂತಾನೆ ಅಭಿಮಾನಿಗಳ ಆಕ್ರೋಶಕ್ಕೆ ಕರ್ತರಾಗಿದ್ದಾರೆ ಇವರು. ಇದನ್ನ ನಾವು ಎಂದಿಗೂ ಸಹಿಸಲ್ಲ ಮೇಡಮ್. ಅಭಿಮಾನಿಗಳು ಇದನ್ನ ನಾವು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ ಈಗ ಇವತ್ತಿನ ದಿನ. ಅದನ್ನ ಹೇಳಕ್ಕೆ ನಾನು ಇಷ್ಟಪಡ್ತಿದ್ರಿ ಮೇಡಮ್. ಅಭಿಮಾನಿಗಳು ಕೇಳ್ಕೊಳ್ಳೋದು ಇಷ್ಟನೇ, ಎಲ್ಲರೂ ಶಾಂತಿ ಪ್ರಿಯರಾಗಿರಿ. ಮತ್ತೆ ಇದ್ರ ಬಗ್ಗೆ ಯಾರಾದರೂ ಬೇರೆ ಕಡೆಯಿಂದ ಇದೆತ್ತಿದ್ರೆ ನಾವೆಲ್ಲ ಒಗ್ಗೂಡಿ ಅಣ್ಣವ್ರಿಗೆ ಜೈಕಾರ ಹಾಕೋಣ. ಡಾಕ್ಟರ್ ವಿಷ್ಣುವರ್ಧನ್ ಕಿ, ಸಾಸಿಮಾ ವಿಷ್ಣುವರ್ಧನ್ ಕಿ.
ಎಸ್ ಪ್ರತಿಮಾ, ಒಂದಷ್ಟು ಅಭಿಮಾನಿಗಳು ಇಲ್ಲಿ ಸೇರಿರುವಂತೂ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆಗೆ ಸಾಕ್ಷಿ ಆಗೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ಇನ್ನೂ ಕೂಡ 10 ಗಂಟೆಯ ಮೇಲೆ ಅಲ್ಲಿ ಒಂದು ಸಮಾಧಿಗೆ ಒಂದು ಪೂಜೆಯನ್ನ ಕೂಡ ನೆರವೇರಿಸಲಿಕ್ಕಿದ್ದು 10 ಗಂಟೆಯ ಮೇಲೆ ಸಾಕಷ್ಟು ಪೂಜಾ ಕಾರ್ಯಗಳು ಕೂಡ ಇಲ್ಲಿ ಆರಂಭವಾಗಲಿಕ್ಕಿದೆ. ಸಾಕಷ್ಟು ಅಭಿಮಾನಿಗಳು ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಇವತ್ತು ದಾದನ ಸ್ಮರಣೆಯನ್ನ ಮಾಡ್ಲಿಕ್ಕಿದ್ದಾರೆ. ಸೊ ಹಾಗೆ ವಿಷ್ಣು ಅವರ ಒಂದು ಪುಣ್ಯಸ್ಮರಣೆಗೆ ಸಾಕಷ್ಟು ಗಣ್ಯರು ಕೂಡ ಇವತ್ತು ಆಗಮಿಸಲಿಕ್ಕಿದ್ದಾರೆ. ಚಿತ್ರರಂಗದಿಂದ ಆಗಿರ್ಬೋದು, ರಾಜಕೀಯದ ಗಣ್ಯರು ಕೂಡ ಆಗಿರ್ಬೋದು. ಸೊ ಸಾಕಷ್ಟು ಜನರು ಇವತ್ತು ಆಗಮಿಸಲಿಕ್ಕಿದ್ದಾರೆ. ಸೊ ಆಗಮಿಸಿ ಸಾಕಷ್ಟು ಜನರ ಒಂದು ವಿಷ್ಣುವರ್ಧನ್ ಅವರ ಇದಕ್ಕೆ ಕೂಡ ಸಾಕ್ಷಿಯಾಗಲಿಕ್ಕಿದ್ದಾರೆ. ಹಾಗೆ ಈ ಬಾರಿ ಒಂದು ಜಾಗದ ಸಮಸ್ಯೆ ಕೂಡ ಉಂಟಾಗಿತ್ತು. ಇಲ್ಲಿ ಒಂದು ಚಿತ್ರದ ಒಂದು ಸೆಟ್ ಹಾಕಿರೋದ್ರಿಂದಾಗಿ ಈ ಬಾರಿ ಸ್ಥಳದ ಕೊರತೆ ಕೂಡ ಉಂಟಾಗಿದೆ. ಸೊ ಹೀಗಾಗಿ ಸಾಕಷ್ಟು ಭದ್ರತೆಯ ನಿಟ್ಟಿನಲ್ಲಿ ಇವತ್ತು ಪೊಲೀಸರ ಆಯೋಜನೆ ಕೂಡ ಆಗಿದೆ. ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೀಬಾರದು. ಹಾಗೆ ಜಾಗ ಕೂಡ ತುಂಬಾ ಸಣ್ಣದಿರೋದ್ರಿಂದ, ಚಿಕ್ಕದಾಗಿರೋದ್ರಿಂದಾಗಿ ಸೊ ಸಾಕಷ್ಟು ವ್ಯವಸ್ಥಿತವಾಗಿ, ಸಾಕಷ್ಟು ಸುಸಜ್ಜಿತವಾಗಿ ಇಲ್ಲಿನ ಇವತ್ತು ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಕಾರ್ಯಗಳು ನಡೀತಾ ಇದೆ. ಪ್ರತಿಮಾ, ಧನ್ಯವಾದ ರಕ್ಷಾ ತಮ್ಮೆಲ್ಲ ಮಾಹಿತಿಗಾಗಿ. ನಡೆದಾಡುವ ದೇವರು ಸಿದ್ದಗಂಗಾ ಸ್ವಾಮೀಜಿ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ಅಂತ ಬಿಜಿಎಸ್ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರವೀಂದ್ರ ತಿಳಿಸಿದ್ದಾರೆ. ಕಳೆದ ರಾತ್ರಿ ಬೆಂಗಳೂರಿನಿಂದ ಹೋಗಿ ತುಮಕೂರಿನ ಮಠಕ್ಕೆ ಭೇಟಿ ಕೊಟ್ಟ ಡಾಕ್ಟರ್ ರವೀಂದ್ರ ಹಳೆ ಮಠದಲ್ಲಿನ ಶ್ರೀಗಳ ಕೊಠಡಿಯಲ್ಲಿ 1 ಗಂಟೆಗಳ ಕಾಲ ಆರೋಗ್ಯ ತಪಾಸಣೆ ಮಾಡಿದ್ರು. ಬಳಿಕ ಮಾಹಿತಿ ಕೊಟ್ಟ ಅವರು, ಸ್ವಲ್ಪ ಸೋಂಕು ಕೆಮ್ಮು ಇದ್ದಿದ್ರಿಂದ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಶಸ್ತ್ರಚಿಕಿತ್ಸೆಯ ಗಾಯ ವಾಸಿಯಾಗಿದ್ದು ಸ್ವಲ್ಪ ಶ್ವಾಸಕೋಶದ ಸೋಂಕಿರೋದ್ರಿಂದ ಶ್ವಾಸಕೋಶದಲ್ಲಿ ನೀರು ಸೇರ್ಕೊಳ್ತಾ ಇದೆ. ಆ ನೀರನ್ನು ತೆಗಿತಾ ಇದ್ದೀವಿ. ಟ್ಯೂಬ್ನಲ್ಲಿ ಕೊಟ್ಟ ಆಹಾರವನ್ನ ಶ್ರೀಗಳು ಸ್ವೀಕರಿಸ್ತಾ ಇದ್ದಾರೆ. ಆಹಾರವನ್ನ ನೀಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಈ ರೀತಿಯ ಶಸ್ತ್ರಚಿಕಿತ್ಸೆ ಆದರೆ 1.5 ತಿಂಗಳ ವಿಶ್ರಾಂತಿ ಬೇಕಾಗುತ್ತೆ ಅಂತ ಹೇಳಿದ್ರು. ಇಲ್ಲೇ ಮಠದಲ್ಲೇ ಹಾಸ್ಪಿಟಲ್ ತರ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಆರೋಗ್ಯ ಚೆನ್ನಾಗಿದೆ. ಬಟ್ ಇನ್ನೂ ಸ್ವಲ್ಪ ಇನ್ಫೆಕ್ಷನ್ ಇರೋದ್ರಿಂದ ಸ್ವಲ್ಪ ಅದನ್ನ ಟ್ರೀಟ್ಮೆಂಟ್ ಎಲ್ಲ ಒಳಗಡೆ ಕೊಡ್ತಾ ಇದೀವಿ. ಈಗ ಸ್ವಾಮೀಜಿ ಅವ್ರು ನೋಡ್ಬೇಕು, ಆತರ ಏನು ಶಿಫ್ಟಿಂಗ್ ತರ ಸಿಚುವೇಶನ್ ಇಲ್ಲ. ಆತರ ಏನಾದ್ರು ಅನ್ನಿಸ್ತು ಅಂತಂದ್ರೆ ಶಿಫ್ಟ್ ಮಾಡ್ತೀವಿ. ಪೂಜೆ ಮಾಡ್ಬಿಟ್ಟು ಸ್ನಾನ ಮಾಡಿ ವಿಭೂತಿ ಎಲ್ಲ ಧಾರಣೆ ಮಾಡಿದ್ದಾರೆ. ತಿಂಗಳ ಹಿಂದೆ ಮಂಡ್ಯ ಜಿಲ್ಲೆಯ ಕನಕನಮರಡಿಯಲ್ಲಿ ನಡೆದಿದ್ದ ಭೀಕರ ಬಸ್ ದುರಂತದ ಕಹಿ ನೆನಪು ಇನ್ನೂ ಮಾಸಿಲ್ಲ. ಕಾಲುವೆಯಲ್ಲಿ ಬಸ್ ಮುಳುಗಿ 30 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ರು. ಈ ದುರ್ಘಟನೆಯಿಂದ ಭಯಗೊಂಡಿರೋ ಗ್ರಾಮಸ್ಥರು ಇವತ್ತು ದುರ್ಘಟನೆಯ ಸ್ಥಳದಲ್ಲಿ ಹೋಮ ಹವನ ಮಾಡ್ತಿದ್ದಾರೆ. ಇದೀಗ ಪುರೋಹಿತ ಪ್ರಸಾದ್ ನೇತೃತ್ವದಲ್ಲಿ ಶಾಂತಿ ಹೋಮ ಆರಂಭವಾಗಿದೆ. ಸ್ಥಳದಲ್ಲಿ ಮೃತಪಟ್ಟವರ ಆತ್ಮಗಳ ಶಾಂತಿಗಾಗಿ ಈ ಪೂಜೆ ನಡೀತಾ ಇದೆ. 5 ಪುರೋಹಿತರು ಪೂಜಾ ಕೈಂಕರ್ಯವನ್ನ ಮಾಡ್ತಾ ಇದ್ದು, ಮಹಾಮೃತ್ಯುಂಜಯ ಹೋಮ, ಗಂಗಾ ಪೂಜೆ, ನವಗ್ರಹ ಹೋಮ, ಗೋಪೂಜೆ, ಪಂಚಗವ್ಯ ಪೂಜೆ, ಪುಣ್ಯಾಹ, ಅಷ್ಟದಿಕ್ಪಾಲಕ ಪೂಜೆ, ಕೂಷ್ಮಾಂಡ ಬಲಿ ಹಾಗೂ ಗ್ರಾಮ ದೇವತೆಗೆ ಹೋಮ ಹವನ ನಡೆಯಲಿದೆ. ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪೊಲೀಸರು ಚಾಪೆ ಕೆಳಗೆ ತೂರಿದ್ರೆ ಕಳ್ಳರು ರಂಗೋಲಿ ಕೆಳಗೆ ತೂರಿದ್ದಾರೆ. ಪೊಲೀಸರ ಮನೆಗೆ ಕನ್ನ ಹಾಕಿರೋ ಕಳ್ಳರು ಕರಾಮತ್ತನ್ನ ತೋರಿಸಿದ್ದಾರೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಇರೋ ಪೊಲೀಸ್ ಕ್ವಾರ್ಟರ್ಸ್ಗೆ ನಿನ್ನೆ ಸಂಜೆ ನುಗ್ಗಿರೋ ಕಳ್ಳರು ಹೆಬ್ಬಾಳ ಟ್ರಾಫಿಕ್ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ವೆಂಕಟೇಶ್ ಮನೆಯಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ, 40,000 ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಬಾಗಿಲು ಮುರಿದು ಒಳ ನುಗ್ಗಿರೋ ಕಳ್ಳರು ಬೀರುವಿನಲ್ಲಿದ್ದ 7 ಲಕ್ಷ ಮೌಲ್ಯದ ಚಿನ್ನಾಭರಣ, 40,000 ಹಣವನ್ನ ಎಗರಿಸಿದ್ದಾರೆ. ಈ ಕ್ವಾರ್ಟರ್ಸ್ನಲ್ಲಿ 100 ಪೊಲೀಸರು ವಾಸ ಮಾಡ್ತಿದ್ದಾರೆ. ಆದರೆ ಸರಿಯಾದ ಸೆಕ್ಯೂರಿಟಿ ವ್ಯವಸ್ಥೆಯಾಗಲಿ, ಪೊಲೀಸ್ ಬೀಟ್ ಆಗಲಿ, ಸಿಸಿಟಿವಿ ವ್ಯವಸ್ಥೆಯಾಗಲಿ ಇಲ್ಲ. ಇದನ್ನೇ ಕಳ್ಳರು ಬಂಡವಾಳ ಮಾಡಿಕೊಂಡು ಕನ್ನ ಹಾಕಿದ್ದಾರೆ. ಡೋರ್ ಓಪನ್ ಆಗಿದೆ, ಯಾರಾದ್ರೂ ಮನೇಲಿ ಇದ್ದಾರಾ ಏನಂತ ಕೇಳಿದ್ರು. ಮನೇಲಿ ಯಾರು ಇಲ್ಲ, ಏನಾಗಿದೆ ಅಣ್ಣ ಅಂತ ನಾನು ಕೇಳಿದೆ ಅಷ್ಟೇ. ಅವರು ಡೋರ್ ಓಪನ್ ಆಗಿದೆ, ಹಂಗೆ ಇದೆ ಬಪ್ಪ ಅಂತ ಹೇಳಿದ್ರು. ಬಂದು ನೋಡ್ತೀನಿ, ಮನೇಲಿ 40,000 ರೂಪಾಯಿ ಕ್ಯಾಶ್ ಇತ್ತು. ಮತ್ತು ಒಂದು 250-300 ಗ್ರಾಮು ಚಿನ್ನ ಗೋಲ್ಡ್ ಕಳವಾಗಿದೆ. ಮತ್ತು ಇದರಲ್ಲಿ ಬೆಳ್ಳಿ ಐಟಮ್ ಯಾವುದೇ ರೀತಿ ಯಾವುದೂ ಮುಟ್ಟಿಲ್ಲ. ಬೆಳ್ಳಿ ಐಟಮ್ ಎಲ್ಲ ಹಂಗಂಗೆ ಇದೆ, ಬರೀ ಚಿನ್ನ ಮಾತ್ರ ಇದೆ. 2018ಕ್ಕೆ ಬಾಯ್ ಬಾಯ್ ಹೇಳಿ 2019ರ ಹೊಸ ವರ್ಷವನ್ನ ಸ್ವಾಗತ ಮಾಡೋದಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಆದರೆ ನಿಯಮ ಮೀರಿ ವರ್ತಿಸಿದ್ರೆ ಜೈಲು ಗ್ಯಾರಂಟಿ. ಹೊಸ ವರ್ಷಕ್ಕೆ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿ 2016ರ ಹೊಸ ವರ್ಷದ ದಿನವೇ ನಡೆದ ಸಾಮೂಹಿಕ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಹೀಗಾಗಿ ಈ ವರ್ಷವೂ ಸಿಟಿಯಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಬೆಂಗಳೂರಿನ ಹಾಟ್ ಸ್ಪಾಟ್ ಆಗಿರೋ ಎಂಜಿ ರಸ್ತೆ ಹಾಗೂ ಬ್ರಿಗೇಡ್ ರೋಡಲ್ಲಂತೂ ಪೊಲೀಸರು ಹದ್ದಿನ ಕಣ್ಣಿಡಲಿದ್ದಾರೆ. ಹಾಗಿದ್ರೆ ಎಷ್ಟು ಸೆಕ್ಯೂರಿಟಿ ಇದೆ ಅಂತ ನೋಡೋದಾದ್ರೆ 5 ಹೆಚ್ಚುವರಿ ಪೊಲೀಸ್ ಆಯುಕ್ತರು, 15 ಡಿಸಿಪಿ, 10,000 ಪೊಲೀಸರು, 300 ಸಿಸಿಟಿವಿ ಕ್ಯಾಮೆರಾ, 15 ವಾಚ್ ಟವರ್, 4 ಎಲ್ಇಡಿ ಸ್ಕ್ರೀನ್,
50 ಕೆಎಸ್ಆರ್ಪಿ ತುಕಡಿ, 30 ಸಿಎಆರ್, 1500 ಹೋಮ್ ಗಾರ್ಡ್ಸ್, 250 ಮಹಿಳಾ ಪೊಲೀಸ್. 5 ಜನ ಅಪರ ಪೊಲೀಸ್ ಆಯುಕ್ತರುಗಳು, 1 ಜಂಟಿ ಪೊಲೀಸ್ ಆಯುಕ್ತರು, 15 ಜನ ಉಪ ಪೊಲೀಸ್ ಆಯುಕ್ತರು ಡಿಸಿಪಿಸ್, 45 ಜನ ಎಸಿಪಿಸು, 220 ಇನ್ಸ್ಪೆಕ್ಟರ್ಸ್, 430 ಸಬ್ ಇನ್ಸ್ಪೆಕ್ಟರ್ಸ್, 800 ASIs, 10,000 policemen, along with 1,500 home guards, 1,000 civil defense personnel. ಇದರ ಜೊತೆಗೆ ರೇವ್ ಪಾರ್ಟಿಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಮಾದಕ ವಸ್ತುಗಳ ಮಾರಾಟ, ಸಾಗಣೆ ಬಗ್ಗೆ ಸಿಸಿಬಿ ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ 10 ತಂಡಗಳು ಹದ್ದಿನ ಕಣ್ಣಿಡಲಿವೆ. ಡಾನ್ಸ್ ಬಾರ್, ಪಬ್ಗಳಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅಂತ ಮಾಲೀಕರಿಗೆ ಪೊಲೀಸರು ಖಡಕ್ ಆದೇಶ ಹೊರಡಿಸಿದ್ದಾರೆ. ಒಂದ್ ವೇಳೆ ಕಾನೂನು ಮೀರಿ ವರ್ತನೆ ಮಾಡಿದ್ರೆ ಮಾಲೀಕರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ. Our main focus will be rave parties, then dance bars, and all other parties which may be involving obscene dancing and such type of thing. Especially outskirts are prone to such type of activities, so we are collecting information with regard to that already. Especially Devanhalli Road, because Devanhalli so many people will be going towards Chikolap, this Nandi Betta, then KR-Puram. ಟ್ರಾಫಿಕ್ ಜಾಮ್ ತಪ್ಪಿಸಲು ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ರಾತ್ರಿ 8 ಗಂಟೆಯಿಂದ ಸಂಚಾರ ನಿರ್ಬಂಧ ಮಾಡಲಾಗಿದೆ. ಡ್ರ್ಯಾಗ್ ರೇಸ್, ವೇಲಿಂಗ್ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಮುಖ ಫ್ಲೈಓವರ್ಗಳ ಮೇಲೆ ಸಹ ಸಂಚಾರ ಬಂದ್ ಮಾಡಲಾಗಿದೆ. ರಾತ್ರಿಯಿಂದ ಬೆಳಗ್ಗೆ 8 ಗಂಟೆ ತನಕ ಡ್ರಿಂಕ್ ಅಂಡ್ ಡ್ರೈವ್ ವಿಶೇಷ ಕಾರ್ಯಾಚರಣೆ ನಡೆಯುತ್ತೆ. ಈಗಾಗಲೇ ಓಲಾ, ಊಬರ್ ಮತ್ತು ಆಟೋ ಚಾಲಕರು ಸಾರ್ವಜನಿಕರ ಜೊತೆ ಎಚ್ಚರಿಕೆಯಿಂದ ವರ್ತಿಸುವಂತೆ ಸೂಚಿಸಲಾಗಿದೆ. ಈಗಾಗಲೇ ನಮ್ಮ ಕಮಿಷನರ್ ಅವರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಸ್ಟ್ರಿಕ್ಟ್ ಚೆಕಿಂಗ್ ಫಾರ್ ದ ಡ್ರಿಂಕ್ ಅಂಡ್ ಡ್ರೈವಿಂಗ್ will be conducted throughout the city. There are 100 points already identify ಮಾಡಿ ಕ್ಯಾಮ್ರಾಸನ್ನು ಇಶ್ಯೂ ಮಾಡ್ತಾ ಇದ್ದಾವೆ ಮತ್ತು ಪ್ರಾಪರ್ ಅಪರೇಟರ್ಸನ್ನು ಕೊಡ್ತಾ ಇದ್ದಾವೆ. ಆಫ್ ಲೇಟ್ ವಿ ಆರ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಕಂಪ್ಲೇಂಟ್ ಫ್ರಮ್ ದಿ ಡ್ರಂಕ್ ಅಂಡ್ ಡ್ರೈವಿಂಗ್ ಬಿಕಾಸ್ ದ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸ್ ಇಸ್ ಬುಕ್ಡ್ ಆನ್ ದಿ ಬೇಸ್ ಆಫ್ ದಿ ಎವಿಡೆನ್ಸ್. ಒಟ್ಟಾರೆ ಈ ಬಾರಿ ಹೊಸ ವರ್ಷಕ್ಕೆ ನಗರದ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಗಂಗಾಧರ್ ವಾಗಟ ಜೊತೆ ಕಿರಣ್ ಕೆಎನ್, ಕ್ರೈಮ್ ಬ್ಯೂರೋ.